ಇಲ್ಲ, ಬೇರೆ ರಾಜ್ಯದವರು ಅಂತೇಳಿ ನಮಗೆ ಪ್ರಿಲಿಮಿನರಿಯಾಗಿ ಮಾಹಿತಿಗಳಿದೆ. ಆದರೆ ಎಲ್ಲಿ ಯಾವ ರಾಜ್ಯದಿಂದ ಬಂದಿದ್ದಾರೆ, ಅವರು ಯಾರು, ಅವ್ರನ್ನೆಲ್ಲ ಈಗ ಏನು ನಮಗೆ ಹೇಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದರ ಪ್ರಕಾರ ಸೆಕ್ಯೂರ್ ಮಾಡ್ತೇವೆ, ಆದಷ್ಟು ಶೀಘ್ರವಾಗಿ ಸೆಕ್ಯೂರ್ ಮಾಡ್ತೀವಿ. ಘಟನೆ ಆದಮೇಲೆ ಬದಲಾವಣೆ, ಸೆಕ್ಯೂರಿಟಿಯಲ್ಲಿ ಬದಲಾವಣೆಗಳು, ನೀವು ಇನ್ಸ್ಟ್ರಕ್ಷನ್ ಹೇಗಿದೆ ಸರ್ ಅಂತ? ಅಲ್ಲ, ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಯು ಸಿ ಈ ATM ಇದ್ದಾವಲ್ಲ, ATMಗಳಿಗೆ, ಬ್ಯಾಂಕ್ಗಳಿಗೆ ಎಲ್ಲ ನಮ್ಮಿಂದ ಇನ್ಸ್ಟ್ರಕ್ಷನ್ಸು, ರೆಗ್ಯುಲರ್ ಇನ್ಸ್ಟ್ರಕ್ಷನ್ಸು ಹೋಗ್ತಾ ಇರುತ್ತೆ. ಅವರು ಈಗ ಅವ್ರ ಕರೆನ್ಸಿ ಲೋಡ್ ಮಾಡೋದಕ್ಕೆ ATMಗಳಿಗೆ ಅವ್ರು ಯಾರಿಗೂ ಕಾಂಟ್ರ್ಯಾಕ್ಟ್ ಕೊಟ್ಟಿದ್ದಾರೆ. ಅವ್ರು ತೊಗೊಂಡು ಬಂದು ಅದನ್ನು ಹಾಕುವಾಗ ಆರ್ಮ್ಡ್ ಗಾರ್ಡ್ಸು ಇರಬೇಕು ಅಂತ ಕಾನೂನು ಮಾಡಿದ್ದೀವಿ ನಾವು. ಅವರು ಅವತ್ತು ಆರ್ಮ್ ಗಾರ್ಡ್ಸ್ ಇಲ್ಲ, ಅದನ್ನು ನೋಡಿಕೊಂಡೇ ಅವರು ಮಾಡಿದ್ದಾರೆ. ಇಲ್ಲಿ ಕೂಡ ಬ್ಯಾಂಕ್ ದರೋಡೆ ಮಾಡುವಾಗ ಅಲ್ಲಿ ಕೂಡ ಗಾರ್ಡ್ಸೇ ಇರಲಿಲ್ಲ ಅಂತ. ಸೊ ಈಗ ಈ ರೀತಿ ಲ್ಯಾಪ್ಸಸ್ಗಳಾಗಬಾರ್ದು. ಅವ್ರುಗಳಿಂದ, ಬ್ಯಾಂಕಿಂದಾಗಲಿ ಅಥವಾ ATMಗಳು ನಡೆಸೋರಾಗಲಿ ಲ್ಯಾಪ್ಸಸ್ಗಳಾದರೆ ಅದನ್ನೇ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಅದು ನಮ್ಮವರಿಗೂ ಕೂಡ ಗೊತ್ತಾಗೋದಿಲ್ಲ ಅದು. ಆದ್ದರಿಂದ ಅವರು ಸೆಕ್ಯೂರಿಟಿ ಟೈಟನ್ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ.